ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಬೈಲ್ಹೊಂಗಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕುಮಟಾ ಚಿಕ್ಕಮಗಳೂರಿನ ಎಕ್ಸಾಮ್ ಆಗಿಲ್ಲ, ಕೊಡಗು ಹತ್ತಿರದಲ್ಲೇ ಇದೆ. ಸೊ 160+ ಸ್ಕೋರಿಂಗ್ ಸ್ಟ್ರಾಟಜಿ ಯಾವ ಥರ ಮಾಡೋಣ ಅಂತ ನೋಡ್ತಗೋಣ. ಕೊಡಗು ಅಡ್ಮಿಷನ್ ಟಿಕೆಟ್ ಅನೌನ್ಸ್ ಆಗಿದೆ, ಯಾರ್ಯಾರು ತಗೊಂಡಿಲ್ಲ ತಗೊಳ್ರಿ. ಸೊ ದಯವಿಟ್ಟು ಫಸ್ಟ್ ಕನ್ನಡ ಓದಿ. ಕೋಆಪರೇಟಿವ್ ಅಲ್ಲಿ ಯಾರು ಸಕ್ಸಸ್ ಆಗಬೇಕು ಅನ್ನೋ ಇದ್ರೆ ಕನ್ನಡ ಫಸ್ಟ್ ಓದಿ. ಫಸ್ಟ್ ಕನ್ನಡ, ತದನಂತರದಲ್ಲಿ ಕೋಆಪರೇಟಿವ್ 50 ಮಾರ್ಕ್ಸ್ ಇರುತ್ತೆ, ಕನ್ನಡ 50 ಮಾರ್ಕ್ಸ್ ಇರುತ್ತೆ. ತದನಂತರದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಓದಿ. ಬ್ಯಾಂಕಿಂಗ್ ಸೆಕ್ಟರ್ ಈ ಸಂಘದ ವಿಚಾರನೂ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ, ಇದರಲ್ಲೇ ಇರುತ್ತೆ, ಎಲ್ಲ ಇದರಲ್ಲೇ ಸೇರಿಸ್ಕೊಂಡು ಒಂದೇ ಸತಿ ಹೋದ್ರೆ 75 ಮಾರ್ಕ್ಸು ಪ್ಲಸ್ 50 125 ಮಾರ್ಕ್ಸ್ ಆಗುತ್ತೆ. ಇದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ಓದ್ಕೊಳ್ರಿ, ಅಲ್ಲಿಗೆ 150 ಮಾರ್ಕ್ಸು ಪಕ್ಕಾ ಕವರ್ ಆಗುತ್ತೆ, 100% ಕವರೇಜ್ ಆಗುತ್ತೆ. GKನು ಇಂಗ್ಲಿಷ್ನ ಕೊನೆಯಲ್ಲಿ ಓದ್ಕೊಳ್ಳಿ. ಈ ಮೆಥಡ್ನ ಎಲ್ಲರೂ ಫಾಲೋ ಮಾಡಿ 100% ಸಕ್ಸಸ್ ಆಗ್ತೀರಾ. PDF ಮೆಟೀರಿಯಲ್ ಅವೈಲೇಬಲ್ ಇದೆ, ಯಾರಿಗಾರ ಅವಶ್ಯಕತೆ ಇದ್ರೆ ಈ ನಂಬರ್ ಮೆಸೇಜ್ ಮಾಡಿ. ಪಕ್ಕಾ ಮೆಟೀರಿಯಲ್ ಅವೈಲೇಬಲ್ ಇದೆ. ಸೊ ಒಳಗಡೆ ಎಂಟರ್ ಆಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಶೇರ್ ಮಾಡಿ. ಇನ್ನ ಸಂಭವನೀಯ ಪ್ರಶ್ನೆ ಪತ್ರಿಕೆ ಅಂತ ಹಾಕಿದೀವಿ, ಅಂದ್ರೆ ಎಕ್ಸಾಮಿನೇಷನ್ಗೆ ಯಾವ್ದು ಬರುತ್ತೆ ಅದಷ್ಟೇನೆ ಹಾಕೋದು. ಇನ್ ಯಾವುದೇ ರೀತಿ ಅನ್ವಾಂಟೆಡ್ ಥಿಂಗ್ ಯಾವುದು ಇರೋದಿಲ್ಲ. ಎಕ್ಸಾಮಿನೇಷನ್ಗೆ ಕಂಪಲ್ಸರಿ ಬಂದೇ ಬರುತ್ತೆ ಅನ್ನೋಂಥದ್ದು ಅಷ್ಟೇನೆ, 100% ಗ್ಯಾರಂಟಿ ಇರುವಂಥದ್ದು ಅಷ್ಟೇ ಹಾಕೋದು. ಇನ್ ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ. ಎಷ್ಟು ಕ್ವಶನ್ ಸಿಗ್ತಾವೋ ನೋಡ್ತೀನಿ, ನೋಡ್ಕೊಂಡು ಆಗ್ತಾ ಬಿಡ್ತಾ ಹೋಗ್ತೀನಿ. 100% ಇದ್ರೆ ಮಾತ್ರ ಅಷ್ಟೇನೆ. ಸೊ ಎಲ್ಲ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಎಷ್ಟು ಜನ ಇದ್ರು ಅಷ್ಟು ಜನ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಇನ್ನ ಮೊದಲನೇ ಕ್ವಶನ್ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ICA ಎಕ್ಸ್ಪೆನ್ಷನ್ ಕೇಳಬಹುದು. ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಇದು ನಿಮ್ಮ ಸಹಕಾರಿ ಒಕ್ಕೂಟದ ಅತ್ಯಂತ ಮುಖ್ಯವಾದಂತ ಸಂಸ್ಥೆ, ಸಹಕಾರಿಗೆ ಸಂಬಂಧಪಟ್ಟಂತ ಅತ್ಯಂತ ಮುಖ್ಯವಾದ ಸಂಸ್ಥೆ. ಆಲ್ಮೋಸ್ಟ್ ಪೇಪರ್ಸ್ ಅಲ್ಲಿ ಇದನ್ನ ಕೇಳ್ತಾ ಇರ್ತಾರೆ. ಆಲ್ಮೋಸ್ಟ್ ಪೇಪರ್ಸ್ ಅಲ್ಲಿ ಎಷ್ಟು ಪೇಪರ್ ತೆಗೆದು ನೋಡಿದ್ರು ಇದು ಇದ್ದೇ ಇರುತ್ತೆ, ರಿಪೀಟೆಡ್ ಕ್ವಶನ್. ಇದನ್ನ ಕೇಳ್ತಾರೆ, ಕೇಂದ್ರ ಸ್ಥಾನ ಎಲ್ಲಿರುತ್ತೆ ಅಂತ ಕೇಳ್ತಾ ಇರ್ತಾರೆ. ಇಂಪಾರ್ಟೆಂಟ್ ಇದು. ಎಷ್ಟನೇ ಸ್ಥಾಪನೆ ಆಯ್ತು ಅಂತ ಕೇಳ್ತಾ ಇರ್ತಾರೆ. ICA ಅಂದ್ರೆ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್, ಕೂಪ್ ಅಂತ ಹೇಳಿ ಕರೀತಾರಲ್ಲ ಅದು. ಎಷ್ಟನೇ ಇಸ್ವಿಯಲ್ಲಿ ಸ್ಥಾಪನೆ ಆಗುತ್ತಪ್ಪ ಅಂದ್ರೆ 1895 ಅಲ್ಲಿ ಸ್ಥಾಪನೆ ಆಗುತ್ತೆ. ಎಷ್ಟನೇ ಇಸ್ವಿಲಿ? 1895 ಅಲ್ಲಿ ಸ್ಥಾಪನೆ ಆಗುತ್ತೆ. ಇನ್ನು ಎಲ್ಲಿದೆಯಪ್ಪ ಅಂದ್ರೆ ಬೆಲ್ಜಿಯಂ ಅಲ್ಲಿ ಇದೆ ಹೆಡ್ ಕ್ವಾರ್ಟರ್ಸ್. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಇದು. ಎಕ್ಸ್ಪೆಕ್ಟ್ ಮಾಡಬಹುದಾದಂತ ಕ್ವಶನ್. ಇದ್ರ ಮೇಲೆ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು, ಯಾಕಂದ್ರೆ ನಿಮ್ಮ ಸಹಕಾರದ ಕೇಂದ್ರ ಸ್ಥಾನ, ಸಹಕಾರದಲ್ಲಿ ಅತ್ಯಂತ ಮುಖ್ಯವಾದಂತ ಸಂಸ್ಥೆ ಇದು, ಮುಖ್ಯವಾದಂತ ಸಂಸ್ಥೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ ತಗೋಣ. ಇದು ಪಕ್ಕ ಬರೋ ಅಂತ ಕ್ವಶನ್. ನೆಕ್ಸ್ಟ್ NCUI ನ ಕೇಂದ್ರ ಸ್ಥಾನ ಕೇಳಿದರೆ ಏನು? NCUI ಅಂದ್ರೆ ಏನು ಅಂತ ಫಸ್ಟ್ ಗೊತ್ತಿರಬೇಕು. ನ್ಯಾಷನಲ್ ಕೋಆಪರೇಷನ್ ಯೂನಿಯನ್ ಆಫ್ ಇಂಡಿಯಾಗೆ NCUI ಅಂತ ಹೇಳಿ ಕರೀತಾರೆ. ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ, ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ಅಂತೇಳಿ ಈ ಸಂಸ್ಥೆ ಇರ್ತಕ್ಕಂಥದ್ದು. ಇದು is an apex cooperative organization representing the entire Indian cooperative movement established in 1929. 1929 ಅಲ್ಲಿ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು. 1929 ಅಲ್ಲಿ the cooperative education field project was introduced in Nagaland in 2002 with its head office New Delhi ಅಂತ ಹೇಳಿದ್ದಾರೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಎಲ್ಲಿದೆ? ನವದೆಹಲಿಯಲ್ಲಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ನವದೆಹಲಿಯಲ್ಲಿದೆ. ಇನ್ನೊಂದು ಅತ್ಯಂತ ಕೋಆಪರೇಟಿವ್ ಮೂವ್ಮೆಂಟ್ ನ ಅತ್ಯಂತ ಮುಖ್ಯವಾದಂತಹ ಸಂಸ್ಥೆ ಅಂದ್ರೆ NCUI. ಇದ್ರ ಮೇಲೂ ಕ್ವಶನ್ ರಿಪೀಟೆಡ್ ಆಗಿ ತೆಗಿತಾ ಇರ್ತಾರೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಎಲ್ಲಿದೆ? ನವದೆಹಲಿಯಲ್ಲಿದೆ. ನೆಕ್ಸ್ಟ್ ಸ್ವಯಂ ಜವಾಬ್ದಾರಿ. ನಿಮ್ಮ ಕೋಆಪರೇಟಿವ್ ಇದರಲ್ಲಿ ಮೂವ್ಮೆಂಟ್ ಅಲ್ಲಿ ಸ್ವಯಂ ಜವಾಬ್ದಾರಿ ಅಂದ್ರೆ ಏನು ಅಂತ ಕೇಳ್ತಾ ಇರ್ತಾರೆ. ಸ್ವಯಂ ಜವಾಬ್ದಾರಿ ಅಂದ್ರೆ ಏನು ಅಂತ ಜ್ಞಾಪಕ ಇಟ್ಕೋಬೇಕು. ಇದಕ್ಕೆ ಎಲ್ಲೇ ಯಾವುದೇ ರೀತಿಯಾದಂತ ಎಕ್ಸ್ಪ್ಲನೇಷನ್ಸ್ ಸಿಗೋದಿಲ್ಲ, ಯಾವ ಬುಕ್ಕಲ್ಲೂ ಸಿಗೋದಿಲ್ಲ. ಎಕ್ಸ್ಪ್ಲನೇಷನ್ ಹಿಂಗಂದ್ರೆ ಏನು, ಎಲ್ಲಿಂದ ಬಂತು, ಏನು ಎತ್ತ ಡೀಟೇಲ್ಸ್ ಎಲ್ಲೂ ಸಿಗೋದಿಲ್ಲ. ಇದು ನೀವು ಓದ್ತಾ ಇರ್ತಕ್ಕಂಥದ್ದು ಕೋಆಪರೇಟಿವ್ದು ನೋಟ್ಸ್ ಸಿಗೋದೇ ಕಷ್ಟ, ತುಂಬಾ ಕಷ್ಟ ನೋಟ್ಸು. ಅದರಲ್ಲಿ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ತುಂಬಾನೇ ಕಷ್ಟ, ಎಲ್ಲೂ ಸಿಗೋದಿಲ್ಲ. ಸೊ ಕೆಲವೊಂದು ಮೆಟೀರಿಯಲ್ಗಳನ್ನ ಡಿಪೆಂಡ್ ಆಗ್ಬೇಕಾಗುತ್ತೆ ಬುಕ್ ಮೇಲೆ, ಬೇರೆ ಏನು ಅನಿವಾರ್ಯವಾಗಿ ಡಿಪೆಂಡ್ ಆಗ್ಬೇಕಾಗುತ್ತೆ, ಕಷ್ಟ. ಸ್ವಯಂ ಜವಾಬ್ದಾರಿ ಅಂತಕ್ಕಂಥದ್ದು ಸಹಕಾರದ ಮೌಲ್ಯ ಅಂತ ಜ್ಞಾಪಕ ಇಟ್ಕೊಳ್ಳಿ. ಆನ್ಸರ್ ಕೀ ಬಿಟ್ಟಿರ್ತಕ್ಕಂಥದ್ದು ಸುಮಾರು ಕ್ವಶನ್ ಪೇಪರ್ಸ್ ಅಲ್ಲಿ ಆನ್ಸರ್ ಕೀ ಬಿಟ್ಟಿರ್ತಕ್ಕಂಥದ್ದು ಸಹಕಾರದ ಮೌಲ್ಯ ಅಂತ. ಏನಂತ ಬಿಟ್ಟಿದ್ದಾರೆ? ಸಹಕಾರದ ಮೌಲ್ಯ ಅಂತ. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳೋ ಪ್ರಯತ್ನ ಮಾಡ್ರಿ ಅಷ್ಟೇನೆ. ಸ್ವಯಂ ಜವಾಬ್ದಾರಿ ಅಂತಕ್ಕಂಥದ್ದು ಸಹಕಾರದ ಮೌಲ್ಯ ಅಂತ ಬಂದೇ ಬರ್ತವೆ. ಈ ಹೇಳ್ತಾ ಇರ್ತಕ್ಕಂಥದ್ದು 100% ಬರುವಂತ ಕ್ವಶನ್ಸ್. 100% ತೆಗಿತಾರೆ ಅನ್ನೋಂಥವು ಅಷ್ಟೇ ಆಗ್ತಾ ಇದೀವಿ, ಮಿಕ್ದವು ಯಾವ ಹಾಕೋದಿಲ್ಲ. ಕಡಿಮೆ ಕ್ವಶನ್ಸ್ ಇದ್ರೂ ಯೂಟ್ಯೂಬ್ ನಾಮ್ಸ್ ಪ್ರಕಾರ ಎಷ್ಟು ನಿಮಿಷದಲ್ಲಿ ಕವರ್ ಮಾಡ್ಬೋದು ಅಷ್ಟು ನಿಮಿಷದಲ್ಲಿ ಕವರ್ ಮಾಡಿಕೊಟ್ಟಿರ್ತೀನಿ.
ಬಂದೇ ಬರ್ತವೆ, ಯೂಸ್ ಮಾಡ್ಕೊಳ್ಳಿ. ಇನ್ನ ಪ್ರಪ್ರಥಮ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಪ್ರಾರಂಭವಾಗಿದ್ದು ಕರ್ನಾಟಕದಲ್ಲಿ ಪ್ರಪ್ರಥಮ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ತಾ ಇರ್ತಾರೆ. ಭೀಮನಕೋಣೆ, ಶಿವಮೊಗ್ಗ. ಇದೇ ತರ ಇರುತ್ತೆ ಕ್ವಶನ್. ಈ ಪ್ರಥಮ ಅಂತಾನೆ ಬರ್ತಾ ಇರ್ತವೆ, ನೀಟಾಗಿ ಗೊತ್ತಿರ್ಬೇಕು. ಪ್ರಪ್ರಥಮ ಮೊದಲನೇ ಬಾರಿಗೆ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಎಲ್ಲಿ ಸ್ಥಾಪನೆ ಆಯ್ತಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಾಪನೆ ಆಯಿತು. ಶಿವಮೊಗ್ಗ ಜಿಲ್ಲೆ ಭೀಮನಕೋಣೆಯಲ್ಲಿ ಸ್ಥಾಪನೆ ಆಯಿತು. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್, ಪ್ರಪ್ರಥಮ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿದ್ದು. ಪ್ರಪ್ರಥಮ ಪ್ರಾಥಮಿಕ ಕೃಷಿ ಸಹಕಾರ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕರ್ನಾಟಕದಲ್ಲಿ ಸ್ಥಾಪನೆಯಾದಂಥ ವರ್ಷ 1930. ಇದು ಅಷ್ಟೇನೆ, ಯಾವುದೇ ಬುಕ್ಕಲ್ಲಿ ಅವೈಲಬಲ್ ಇಲ್ಲ, ಯಾವುದೇ ಅಥೆಂಟಿಕೇಟೆಡ್ ಬುಕ್ಸ್ ಅಲ್ಲಿ ಅವೈಲಬಲ್ ಇಲ್ಲ. ಮೆಟೀರಿಯಲ್ ಸಪ್ರೇಟ್ ಆಗಿ ನೋಟ್ಸ್ ನ ಹುಡುಕದೋ ಎಲ್ಲೂ ಸಿಗೋದಿಲ್ಲ. ಜ್ಞಾಪನಕ್ಕೆ ಇಟ್ಕೋಬೇಕಷ್ಟೇನೆ. ಆನ್ಸರ್ ಕೀ ಬಿಟ್ಟಿರ್ತಾರೆ, ಆನ್ಸರ್ ಕೀನ ಏನ್ ಮಾಡಿರ್ತಾರೆ, ಬಿಟ್ಟಿರ್ತಾರಲ್ಲ, ಎಲ್ಲ ಎಕ್ಸಾಮ್ ನಡೆದಾಗ ಆನ್ಸರ್ ಕೀ ಬಿಟ್ಟಿರ್ತಾರಲ್ಲ, ಅನಿವಾರ್ಯವಾಗಿ ಡಿಪೆಂಡ್ ಆಗ್ಬೇಕಾಗುತ್ತೆ. ಎಲ್ಲಿತ್ತು, ಇದು ಎಲ್ಲಿಂದ ಬಂತು, ನೋ, ನಮಗೆ ಎಕ್ಸಾಮ್ ಕ್ಲಿಯರ್ ಆಗ್ಬೇಕಷ್ಟೇನೆ. ಸೊ ಇದರ ಸರಿಯಾದಂತ ಉತ್ತರ 1930 ನಲ್ಲಿ. ಇನ್ನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳು ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು. ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳು ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು ಏನೇನು ಅಂತ ಕೇಳ್ತಾ ಇರ್ತಾರೆ. ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು ಏನೇನಪ್ಪ ಅಂದ್ರೆ, ಪ್ರಮುಖವಾಗಿ ಸಾಲ ನೀಡಿಕೆ, ಸಾಲ ಕೊಡ್ತಕ್ಕಂಥದ್ರಲ್ಲೂ ಸಮಸ್ಯೆ ಇದೆ. ತದನಂತರ ಕೊಟ್ಟಾದ ನಂತರ ಸಾಲ ವಸೂಲಾತಿನೂ ಬಹಳಷ್ಟು ಸಮಸ್ಯೆ ಇದೆ. ನೀವು ಹಳ್ಳಿ ಕಡೆ ಇದ್ರೆ ಗೊತ್ತಾಗುತ್ತೆ. ಸಾಲ ಕೊಟ್ಟ ನಂತರ ವಸೂಲಾತಿನೂ ಬಹಳ ಕಷ್ಟ. ಬೆಳೆ ಬಂದ್ರೆ ಕೊಡ್ತಾರೆ, ಬೆಳೆ ಬಂದ್ರೆ ಇಲ್ಲ ಅಂದ್ರೆ ಕೊಡೋದಿಲ್ಲ. ಜಮೀನುಗಳು ಜಪ್ತಿ, ಸುಮಾರು ಸಮಸ್ಯೆಗಳು, ಬಹಳಷ್ಟು ಸಮಸ್ಯೆಗಳು ಇರ್ತವೆ. ಈಗ ಪರವಾಗಿಲ್ಲ, ಪರಿಸ್ಥಿತಿ ಸುಧಾರಿಸಿದೆ ಇರೋದ್ರಲ್ಲಿ, ಬಟ್ ಆದ್ರೂ ಕಂಡೀಷನ್ ಕ್ರಿಟಿಕಲ್ ಆಗೇ ಇದೆ. ಇನ್ನ ಸಂಪನ್ಮೂಲಗಳ ಕ್ರೋಢೀಕರಣ ಅಂದ್ರೆ ಠೇವಣಿಗಳು ತೆಗೆದುಕೊಳ್ಳೋದು, ಬೇರೆ ಬೇರೆ ಕಡೆಯಿಂದ ನಿಮ್ಮ ಗೌರ್ಮೆಂಟ್ ಏನಾದ್ರು ಹೆಲ್ಪ್ ಮಾಡಿದ್ರೆ, ನಬಾರ್ಡ್ ಏನಾದ್ರು ಹೆಲ್ಪ್ ಮಾಡಿದ್ರೆ, ಅಪೆಕ್ಸ್ ಬ್ಯಾಂಕ್ ಏನಾದ್ರು ಹೆಲ್ಪ್ ಮಾಡಿದ್ರೆ, ಫಂಡ್ಸ್ ಏನಾದ್ರು ಕೊಟ್ರೆ, ಇವೆಲ್ಲನೂ ಸಂಪನ್ಮೂಲ ಕ್ರೋಢೀಕರಣ. ಜನಗಳು ಏನಾದ್ರು ಠೇವಣಿ ಇಟ್ಟರೆ ಇವೆಲ್ಲ ಸಮಸ್ಯೆನೆ, ಇವೆಲ್ಲ ಸವಾಲುಗಳೇನೆ. ಇವೆಲ್ಲ ಸವಾಲುಗಳನ್ನು ಎದುರಿಸಿ ಯಾರು ಸಮರ್ಥವಾಗಿ ನಿಂತ್ಕೊತವೆ, ಆ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕ್ಗಳು ಸಕ್ಸಸ್ ಆಗಿರ್ತಕ್ಕಂಥವು. ಅವು ಯಾವ ಕರೆಕ್ಟ್ ಆಗಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಲ್ಯಾಪ್ಸ್ ಆಗಿರ್ತವೆ, ಸರಿಯಾದಂತ ಅಡ್ಮಿನಿಸ್ಟ್ರೇಷನ್ ಇರೋದಿಲ್ಲ, ಅವು ಈ ಮೂರನ್ನು ಎದುರಿಸ್ತಾ ಇರ್ತವೆ. ಖಂಡಿತವಾಗ್ಲೂ ಎದುರಿಸ್ತಾ ಇರ್ತವೆ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಎಲ್ಲ ಅದ್ಭುತವಾದಂತ ನಾಲೆಡ್ಜ್ ಇರ್ತಕ್ಕಂಥವ್ರು ಇದ್ರೆ ಈ ಮೂರನ್ನು ಇರೋದ್ರಲ್ಲಿ ತೂಗಿಸ್ಕೊಂಡು ಹೋಗ್ತಾ ಇರ್ತಾರೆ, ಇರೋದ್ರಲ್ಲಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸರಿಯಾದಂತ ಉತ್ತರ ಮೇಲಿನ 3 ಅಂತ ಬರುತ್ತೆ. ಮೇಲಿನ 3 ಕರೆಕ್ಟ್ ಆದಂತ ಉತ್ತರ ಆಗುತ್ತೆ. ಇನ್ನ ಸಾಲ ಮತ್ತು ಪತ್ತು ಜೋಡಣೆ, ಇದು ಅಷ್ಟೇ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ಸಾಲ ಮತ್ತು ಪತ್ತು ಜೋಡಣೆ ಅಂದ್ರೆ ಏನು? ಸಾಲ ಮತ್ತು ಪತ್ತು ಜೋಡಣೆ ಇದೊಂದು ಕಾನ್ಸೆಪ್ಟ್. ಏನು ಹಿಂಗಂದ್ರೆ ಏನು, ಈ ತರ ಕರೀತಾ ಇರ್ತಾರಲ್ಲ, ಏನಿಂಗಪ್ಪ ಅಂದ್ರೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ರೈತರಿಗೆ ವಿತರಿಸಿದ ಬೆಳೆ ಸಾಲವನ್ನ ಅವರು ಕೃಷಿ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘಕ್ಕೆ ಮಾರಾಟ ಮಾಡ್ತಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ರೈತರಿಗೆ ವಿತರಿಸಿದ ಬೆಳೆ ಸಾಲ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ರೈತರಿಗೆ ಸಾಲ ಕೊಡ್ತಾರೆ. ಯಾರು ಕೊಡ್ತಾರೆ? ರೈತರಿಗೆ ಸಾಲ ಕೊಡ್ತಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ರೈತರಿಗೆ ಸಾಲ ಕೊಡ್ತಾರೆ, ಬೆಳೆ ಸಾಲ ಕೊಡ್ತಾರೆ. ಆ ಬೆಳೆ ಸಾಲ ಕೊಟ್ಟ ನಂತರ ಅವರು ಕೃಷಿ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘಕ್ಕೆ ಮಾರಾಟಕ್ಕಾಗಿ ಸರಬರಾಜು ಮಾಡಿದಂತ ಉತ್ಪನ್ನವನ್ನ ಮಾರಾಟ ಮಾಡ್ತಾರೆ. ರೈತರು ಬೆಳೆ ಬೆಳಿತಾರೆ, ಬೆಳೆನ ಮತ್ತೆ ತಗೊಂಡೋಗಿ ಎಲ್ಲಿ ಮಾರಾಟ ಮಾಡ್ತಾರೆ? ಕೃಷಿ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘಕ್ಕೆ ಮಾರಾಟ ಮಾಡ್ತಾರೆ. ಓಕೆನಾ? ಆ ಮಾರಾಟ ಮಾಡಿದಾಗ ಹಣ ಬರುತ್ತೆ, ಹಣ ಮತ್ತೆ ವಾಪಸ್ಸು ಮತ್ತೆ ಈ ಬ್ಯಾಂಕಿಗೆ ಹೋಗುತ್ತೆ, ಈ ಬ್ಯಾಂಕಲ್ಲಿ ಇರುತ್ತೆ. ಸೊ ಆ ಬ್ಯಾಂಕಲ್ಲಿ ಸಾಲ ಮರುಪಾವತಿ ಏನಿದೆ ಅದನ್ನ ಮುರ್ಕೋತಾರೆ, ಅದನ್ನ ಕಟ್ ಮಾಡ್ಕೊಂಡು ಸಾಲ ಕೊಟ್ಟಿರ್ತಾರಲ್ಲ, ಸಾಲನ ಮುರ್ಕೊಂಡು ಉಳಿದ ಹಣವನ್ನ ರೈತನಿಗೆ ಕೊಡ್ತಾರೆ. ಇದರಿಂದ ಸಾಲ ಕೊಟ್ಟವರು ಸೇಫು, ಈಸ್ಕೊಂಡವರು ಸೇಫು. ಅವ್ರಿಗೂ ಬರ್ಡನ್ ಇರಲ್ಲ, ಇವ್ರಿಗೂ ಬರ್ಡನ್ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಹೊಲದಿಂದ ತರ್ತಾರೆ ಐಟಮ್ಸ್ನ, ಏನು ಕಡಲೆ ಬೀಜ ತರ್ತಾರೆ, ತಂದಿದ್ದನ್ನ ಕೃಷಿ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘಕ್ಕೆ ಮಾರಾಟ ಮಾಡ್ತಾರೆ. ಹಣ ಬರುತ್ತೆ, ಆ ಹಣನ ಡೈರೆಕ್ಟ್ ಆಗಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಹೋಗುತ್ತೆ. ಆ ಸಂಘ ಡೈರೆಕ್ಟ್ ಆಗಿ ಅಲ್ಲಿ ಜಮೆ ಆಗುತ್ತೆ. ಜಮೆ ಆದ ತಕ್ಷಣನೇ ಅವರು ಸಾಲದ ಹಣವನ್ನ ಮುರ್ಕೋತಾರೆ, ಕಟ್ ಮಾಡ್ಕೋತಾರೆ, ಉಳಿದ ಹಣವನ್ನ ರೈತರು ಕೊಟ್ಟು ಕಳಿಸ್ತಾರೆ. ಇವರು ಸೇಫು. ಇದು ಕಾನ್ಸೆಪ್ಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್,
ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳದ ಸದಸ್ಯರು ಯಾರಾಗಿರ್ತಾರಪ್ಪ ಅಂದ್ರೆ ರಾಜ್ಯದಲ್ಲಿನ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ಮಾರಾಟ ಸಂಘಗಳು ಯಾವ್ಯಾವಿದೆ ಇವೆಲ್ಲಾನು ಸದಸ್ಯರಾಗಿರ್ತಾರೆ. ಯಾರಾಗಿರ್ತಾರೆ? ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳದ ಸದಸ್ಯರು ಯಾರಾಗಿರ್ತಾರಪ್ಪ ಅಂದ್ರೆ ರಾಜ್ಯದಲ್ಲಿನ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ಮಾರಾಟ ಸಹಕಾರ ಸಂಘಗಳು ಇದರ ಸದಸ್ಯರಾಗಿರ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳದ ಕೇಂದ್ರ ಸ್ಥಾನ ಎಲ್ಲಿದೆ? ಇದನ್ನ ಕೇಳ್ತಾ ಇರ್ತಾರೆ. ಯಾವುದೇ ಬುಕ್ಕಲ್ಲೂ ಸಿಗೋದಿಲ್ಲ. ಸುಮ್ಮನೆ ಇದು ಓಡಿದ್ರೆ ಬೆಂಗಳೂರು ಅಂತ ಬರುತ್ತೆ ಅಷ್ಟೇ ದಾಖಲೆ, ಇನ್ನೇನು ದಾಖಲೆ ಇಲ್ಲ, ಇನ್ನೇನು ಸಿಗೋದಿಲ್ಲ. ಎಸ್ಟಾಬ್ಲಿಷ್ಮೆಂಟ್ ಏನು ಸಿಗ್ತಾ ಇಲ್ಲ ನೋಡಿದೆ. ಇಲ್ಲ, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳದ ಕೇಂದ್ರ ಸ್ಥಾನ ಎಲ್ಲಿದೆ? ಲೊಕೇಶನ್ ಎಲ್ಲಿದೆಯಪ್ಪ ಅಂದ್ರೆ ಬೆಂಗಳೂರಿನಲ್ಲಿದೆ. ಎಲ್ಲಿದೆ? ಬೆಂಗಳೂರಿನಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಆರ್.ಜಿ. ಸರಯ್ಯ ಅಧ್ಯಕ್ಷತೆಯಲ್ಲಿ ಸಹಕಾರ ಯೋಜನಾ ಸಮಿತಿಯು ತನ್ನ ವರದಿಯನ್ನು ಯಾವಾಗ ನೀಡಿತು? ಆರ್.ಜಿ. ಸರಯ್ಯ ಅಧ್ಯಕ್ಷತೆಯಲ್ಲಿ ಸಹಕಾರ ಯೋಜನಾ ಸಮಿತಿಯ ಸ್ಥಾಪನೆ ಯಾವಾಗ ಮಾಡಿದ್ರಪ್ಪ ಅಂದ್ರೆ 45 ಸ್ಥಾಪನೆ ಮಾಡ್ತಾರೆ. ಮತ್ತೆ ಇನ್ನೊಂದು ಕ್ವಶನ್ ಸಹ ಹೇಳ್ತಾ ಇದ್ದೀನಿ ಇದರಲ್ಲಿ, ಸ್ಥಾಪನೆ ಅಂತಾನು ಹೇಳ್ತಾ ಇದ್ದೀನಿ. ಸಮಿತಿಯನ್ನ ಸ್ಥಾಪನೆ ಅಂದ್ರೆ ಇದನ್ನ ಸಮಿತಿನ ಸ್ಟಾರ್ಟ್ ಮಾಡಿದ್ದು 1945 ಎಸ್ಟಾಬ್ಲಿಷ್ ಮಾಡ್ತಾರೆ. ಇದು ತನ್ನ ವರದಿನ 1946 ಅಲ್ಲಿ ನೀಡುತ್ತೆ. ವರದಿ ನೀಡಿದ್ದು 46. ನೆಕ್ಸ್ಟ್, ಮುಂದಿನ 10 ವರ್ಷಗಳಲ್ಲಿ 50ರಷ್ಟು ಹಳ್ಳಿಗಳನ್ನ 30ರಷ್ಟು ಜನಸಂಖ್ಯೆಯನ್ನ ಸಹಕಾರ ವಲಯಕ್ಕೆ ತರಬೇಕೆಂದು ಹಾಗೂ 25ರಷ್ಟು ಕೃಷಿ ಉತ್ಪನ್ನವನ್ನ ಸಹಕಾರ ಸಂಘಗಳ ಮೂಲಕ ಮಾರಾಟ ಮಾಡಬೇಕೆಂದು ಪ್ರಪ್ರಥಮವಾಗಿ ಗುರಿ ನಿಗದಿಪಡಿಸಿದಂತಹ ಸಮಿತಿ ಯಾವ್ದಪ್ಪ ಅಂದ್ರೆ ಸಹಕಾರ ಯೋಜನಾ ಸಮಿತಿ. ಯಾವ ಸಮಿತಿ? ಸಹಕಾರ ಯೋಜನಾ ಸಮಿತಿ. ಯಾವ ಸಮಿತಿ? ಸಹಕಾರ ಯೋಜನಾ ಸಮಿತಿ. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, ಇಂಪಾರ್ಟೆಂಟ್ ಕ್ವಶನ್. ಮುಂದಿನ 10 ವರ್ಷಗಳಲ್ಲಿ 50ರಷ್ಟು ಹಳ್ಳಿಗಳನ್ನ 50ರಷ್ಟು ಇಂಡಿಯಾದಲ್ಲಿರ್ತಕ್ಕಂಥ 50% ಹಳ್ಳಿಗಳನ್ನ ಕೋಆಪರೇಟಿವ್ ಮೂವ್ಮೆಂಟ್ ಅಂಡರ್ ಅಲ್ಲಿ ತರಬೇಕು. 30ರಷ್ಟು ಜನನ, ಎಷ್ಟೇ ಕೋಟಿ ಇದ್ರು 30ರಷ್ಟು ಜನನ ಕೋಆಪರೇಟಿವ್ ಮೂವ್ಮೆಂಟ್ ಅಂಡರ್ ತರಬೇಕು. ಇನ್ನು ಸಹಕಾರ ವಲಯಕ್ಕೆ ತರಬೇಕು. ಮತ್ತು 25ರಷ್ಟು ಕೃಷಿ ಉತ್ಪನ್ನವನ್ನ ಸಂಘಗಳ ಮೂಲಕ ಮಾರಾಟ ಮಾಡಬೇಕು ಅಂತೇಳಿ ಪ್ರಪ್ರಥಮವಾಗಿ ಗುರಿ ನಿಗದಿಪಡಿಸಿದಂತ ಸಮಿತಿ ಸಹಕಾರ ಯೋಜನಾ ಸಮಿತಿ ಅಂತ. ಎಂತ ಸಮಿತಿ? ಸಹಕಾರ ಯೋಜನಾ ಸಮಿತಿ ಅಂತ. ಸಹಕಾರ ಯೋಜನಾ ಸಮಿತಿ. ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟಕ್ಕಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತವೆ. ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ನು ಇದೇ ಸೀರೀಸ್ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಲ್ಲ GK ಆಗಿರ್ಲಿ, ನಿಮ್ಮ ಕಾನ್ಸ್ಟಿಟ್ಯೂಷನ್, ಎಲ್ಲ ಸಬ್ಜೆಕ್ಟನ್ನು ಒಂದೊಂದೇ 10 ಕ್ವಶನ್ಸ್ ಬಿಡ್ತಾ ಹೋಗ್ತೀನಿ ಟಿಲ್ ಎಕ್ಸಾಮಿನೇಷನ್ ವರ್ಗುನು. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಯಾರ್ಯಾರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ. ಜನರಲ್ ಸ್ಟಡೀಸ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.